DJ Moral Stories. ಗಣೇಶ, ನಿನಗೆ ಧನ್ಯವಾದಗಳು. ನನ್ನ ಕೆಲಸ ಶುಭವಾಗಲಿ. ಅಯ್ಯೋ ಗೂಬೆ, ಇಷ್ಟು ದೊಡ್ಡ ಪಾನಿಪುರಿನ ಗಣೇಶಪ್ಪ ತಿಂತಾನ? ನೀನೊಬ್ಬ ಹುಚ್ಚ. ಶ್ಯಾಮನು ಇದೇ ರೀತಿ ತಮಾಷೆ ಮಾಡುವುದರಿಂದ ದಿನಪೂರ್ತಿ ಚೆನ್ನಾಗಿರುತ್ತದೆ ಮನಸ್ಸಿನಿಂದ ಹೇಳುತ್ತಾನೆ. ಗಣೇಶಪ್ಪ ಮನ್ಸು ಮಾಡಿದ್ರೆ ಇದಕ್ಕಿಂತ ದೊಡ್ಡ ಪಾನಿಪುರಿ ತಿಂತಾನೆ ಗೊತ್ತಾ? ಗಣೇಶಪ್ಪನ ಲೀಲೆ ಈ ದುರಾಸೆಗೇನು ಗೊತ್ತು? ದಿನೇಶ್ ಒಬ್ಬ ಬಡ ಪಾನಿಪುರಿ ವ್ಯಾಪಾರಿಯಾಗಿರುತ್ತಾನೆ. ಮನೆಯಲ್ಲಿ ಅವನ ಹೆಂಡತಿ ಆಶಾ ಹಾಗೂ ಮಗಳು ದಿವ್ಯಾ ಇರುತ್ತಾರೆ. ದಿನೇಶ್ ಗಣೇಶನನ್ನು ದಿನವೂ ಪೂಜಿಸುತ್ತಾನೆ. ಅವನು ನಿಯಮಿತವಾಗಿ ಗಣೇಶನ ಪೂಜೆ ಹಾಗೂ ಅರ್ಚನೆಯನ್ನು ಮಾಡುತ್ತಾನೆ. ಆದರೆ ದೇವರಿಗೆ ನೈವೇದ್ಯವನ್ನು ಇಟ್ಟೇ ಕೆಲಸವನ್ನು ಪ್ರಾರಂಭಿಸುತ್ತಿದ್ದನು. ದಿನೇಶ್ಗೆ ಅವನ ಮಗಳು ದಿವ್ಯಾಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಡಲು ಇಚ್ಛಿಸುತ್ತಿದ್ದ. ಅದಕ್ಕಾಗಿ ಅವಳನ್ನು ಒಂದು ಒಳ್ಳೆಯ ಶಾಲೆಗೆ ಸೇರಿಸುತ್ತಾನೆ. ಸ್ವಲ್ಪ ದಿನಗಳ ನಂತರ ಪಾನಿಪುರಿ ವ್ಯಾಪಾರ ಕುಸಿದಿರುತ್ತದೆ. ಗಣೇಶಪ್ಪ ನೋಡಪ್ಪ, ಆ ದುರಾಸೆ ಮನುಷ್ಯನ ಬಳಿ ಜನ ಹೋಗಿ ಪಾನಿಪುರಿ ತಿಂತಾ ಇದ್ದಾರೆ, ಆದರೆ ನನ್ನ ಅಂಗಡಿನಲ್ಲಿ ಗ್ರಾಹಕರೇ ಇಲ್ಲ. ದಿನೇಶ್ ಮನಸ್ಸಿನಲ್ಲಿ ಅಳುತ್ತಿರುವಾಗ ಶ್ಯಾಮನು ಅವನನ್ನು ಗೇಲಿ ಮಾಡಿ ಹೀಗೆ ಹೇಳುತ್ತಾನೆ. ಕೇಳಿಸ್ಕೊಳ್ಳೋ ಗೂಬೆ, ನೀನೇನೋ ಆಗ್ಲಿಂದ ನಮ್ಮ ಗ್ರಾಹಕರನ್ನೇ ಗುರಾಯಿಸ್ತಾ ಇದೀಯಾ? ನಾನೆಲ್ಲಿ ಗುರಾಯಿಸ್ತಾ ಇದ್ನಿ? ನಾನು ಬರೀ ನೋಡ್ತಾ ಇದ್ನಿ ಅಷ್ಟೇ. ಅಯ್ಯೋ ಗೂಬೆ, ನೋಡಿದ ತಕ್ಷಣ ನನ್ನ ಗ್ರಾಹಕರೆಲ್ಲ ನಿನ್ನ ಹತ್ರ ಬರ್ತಾರ? ಬಾಯ್ ಬಡ್ಕೊಂಡು ಜೋರಾಗಿ ಕೂಗು, ಆಗ್ಲಾದ್ರೂ ಯಾರಾದ್ರೂ ಗ್ರಾಹಕರು ಬರ್ಬೋದೇನೋ. ಸಂಜೆ ದಿನೇಶನು ವ್ಯಾಪಾರವಿಲ್ಲದೆ ನಿರಾಶೆಯಿಂದ ಹೊರಡುತ್ತಾನೆ. ಮನೆಯೊಳಗೆ ಹೋಗುತ್ತಿದ್ದಂತೆಯೇ ಅವನಿಗೆ ಇನ್ನೊಂದು ನಿರಾಸೆ ಕಾಡುತ್ತದೆ. ಆಶಾ ಹೀಗೆ ಹೇಳುತ್ತಾಳೆ, ನೀವು ಈ ಪಾನಿಪುರಿ ವ್ಯಾಪಾರ ಚೆನ್ನಾಗಿ ನಡೀತಿದ್ರು ಯಾಕೆ ನೀವು ಇದನ್ ಬಿಡ್ತಾ ಇಲ್ಲ? ಈಗೇನಾಯ್ತು? ಸ್ವಲ್ಪ ಬಿಡಿಸಿ ಹೇಳು. ನನ್ನನ್ನ ಸ್ಕೂಲಿಂದ ತೆಗೆದ್ಬಿಟ್ರು ಅಪ್ಪ. 2 ದಿನದಲ್ಲಿ ಫೀಸ್ ಕಟ್ಟದೆ ಇದ್ರೆ ನನ್ನ ಹೆಸರು ಕೂಡ ತೆಗೆದ್ಬಿಡ್ತಾರೆ. ಇದನ್ನು ಕೇಳಿದ ದಿನೇಶನಿಗೆ ಆಘಾತವಾಗುತ್ತದೆ. ಏಕೆಂದರೆ ಈ ಸಮಯದಲ್ಲಿ ಅವನಿಗೆ ಕೆಲಸವೂ ಕೂಡ ಸರಿಯಾಗಿ ನಡೆಯುತ್ತಿರಲಿಲ್ಲ. ದಿನವೂ ಎಷ್ಟೇ ಪಾನಿಪುರಿಗಳನ್ನು ಮಾಡಿದರೂ ಅದು ವ್ಯರ್ಥವಾಗುತ್ತಿತ್ತು. ಆ ವ್ಯರ್ಥವನ್ನು ಅವನ ಕೈಯಲ್ಲಿ ಸಹಿಸಲಾಗುತ್ತಿರಲಿಲ್ಲ. ಈ ಸಮಯದಲ್ಲಿ ಅವನಿಗೆ ಮಗಳ ಫೀಸನ್ನು ಕಟ್ಟುವುದು ತುಂಬಾ ಕಷ್ಟಕರವಾಗಿತ್ತು. ಆದರೂ ಅವನು ಪೂಜೆ ಮಾಡುತ್ತಿರುವ ಗಣೇಶನನ್ನು ನೋಡಿ ಹೀಗೆ ಹೇಳುತ್ತಾನೆ, ನನ್ನ ಗಣೇಶಪ್ಪ ಎಲ್ಲವನ್ನೂ ಕಾಪಾಡ್ತಾನೆ. ನೋಡ್ತಾ ಇರು, ನಾಡಿದೋಳೆ ನಿನ್ ಸ್ಕೂಲ್ ಫೀಸ್ನು ನಾನು ಕಟ್ತೀನಿ. ನೀನ್ ನಂಬ್ತಾ ಇಲ್ವಲ್ಲ? ನಿಜವಾಗ್ಲೂ ನಾನು ಕಟ್ತೀನಿ. ಮಾರನೇ ದಿನ ವ್ಯಾಪಾರವನ್ನು ಶುರು ಮಾಡುವುದಕ್ಕೆ ಮುಂಚೆ ಗಣೇಶನಿಗೆ ಒಂದು ಪಾನಿಪುರಿಯನ್ನು ನೈವೇದ್ಯ ಆಗಿ ಇಡುತ್ತಾನೆ ಮತ್ತು ಹೀಗೆ ಬೇಡಿಕೊಳ್ಳುತ್ತಾನೆ, ಗಣೇಶಪ್ಪ ಇವತ್ತೇನಾದ್ರೂ ಮಾಡಲೇಬೇಕಪ್ಪ, ಯಾಕಂದ್ರೆ ನನ್ನ ಮಗಳ ಶಾಲೆ ಫೀಸ್ ಕಟ್ಬೇಕಪ್ಪ. ನೀವು ಇವತ್ತು ನನ್ನ ಕಾಪಾಡಲಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗೋಗುತ್ತೆ. ಇದನ್ನು ಹೇಳುತ್ತಾ ಅವನು ವ್ಯಾಪಾರವನ್ನು ಶುರು ಮಾಡುತ್ತಾನೆ. ಆದರೆ ಅಂದು ಸಹ ಶ್ಯಾಮನ ಅಂಗಡಿಯ ಮುಂದೆ ವ್ಯಾಪಾರಿಸ್ತರ ದಂಡಿಯೇ ಇರುತ್ತದೆ. ಮಧ್ಯಾಹ್ನದ ಸಮಯವಾಗುತ್ತದೆ. ದಿನೇಶನು ಅಂತರಾಳದಿಂದ ದುಃಖಿತನಾಗಿರುತ್ತಾನೆ. ಗಣೇಶಪ್ಪನ ನನ್ನ ವಿನಂತಿ ಕೇಳಿಸ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಇಷ್ಟೊತ್ತರದು ಒಬ್ಬ ಗ್ರಾಹಕನೂ ಬಂದಿಲ್ಲ. ದಿನೇಶನು ಹೀಗೆ ಹೇಳುತ್ತಾ ಯೋಚಿಸುತ್ತಿರುವಾಗ ಲಂಬೋದರ ಎಂಬ ವ್ಯಕ್ತಿಯು ಅಲ್ಲಿಗೆ ಬರುತ್ತಾನೆ ಮತ್ತು ಅವನ ಕಡೆ ನೋಡುತ್ತಾ ಹೀಗೆ ಹೇಳುತ್ತಾನೆ, ಪಾನಿಪುರಿ ಎಷ್ಟಣ್ಣ? 10 ರೂಪಾಯಿಗೆ 4 ಸೆಟು. 10 ರೂಪಾಯಿಗೆ 4? ಇದನ್ನು ಹೇಳುತ್ತಾ ಲಂಬೋದರನು ಬೆರಳ ಮೇಲೆ ಏನನ್ನು ಲೆಕ್ಕಾಚಾರ ಹಾಕುತ್ತಾನೆ. ನಿನ್ನ ಹತ್ರ ಈಗ ಎಷ್ಟು ಪಾನಿಪುರಿ ಇದೆ? ಮನೆಯಿಂದ 500 ಮಾಡಿ ತಗೊಂಡ್ಬಂದಿದ್ದೆ. ನಿಮಗೆ ಎಷ್ಟು ಬೇಕು ಸೆಟು? ನನಗೆ ಬೇಕಾಗಿರೋದೇ 500. ಒಂದು ಕೆಲಸ ಮಾಡು, ಎಲ್ಲ ಪ್ಯಾಕ್ ಮಾಡಿ ನನ್ನ ಟಾಂಗಾಗ ಹಾಕಿ ದುಡ್ಡು ತಗೋ. ಇದನ್ನು ಕೇಳಿದ ದಿನೇಶನ ಖುಷಿಗೆ ಪಾರವೇ ಇರಲಿಲ್ಲ. ಮನಸ್ಸಿನಿಂದಲೇ ಗಣೇಶನಿಗೆ ಭಾರಿ ವಂದನೆಗಳನ್ನು ಹೇಳುತ್ತಾನೆ. ನಂತರ ಪಟಾಪಟನೆ ಪಾನಿಪುರಿಗಳನ್ನು ಲಂಬೋದರ ಟಾಂಗಾದೊಳಗೆ ಇಡಿಸುತ್ತಾನೆ. ಸೇಟು, ಟಾಂಗಾದಲ್ಲಿ ಪಾನಿಪುರಿನೂ ಹಾಕಿದ್ನಿ, ಪಾನಿನೂ ಹಾಕಿದ್ನಿ, ತಗೋ ನಿನ್ ದುಡ್ಡು, ಖುಷಿಯಾಗಿರೋ. ನನ್ನ ಹೆಸರು ಲಂಬೋದರ. ನಿನಗೆ ಯಾವುದೇ ಕಷ್ಟ ಬರಲಿ ನನ್ನ ನೆನ್ಸ್ಕೋ ಸಾಕು. ಇದನ್ನು ಹೇಳುತ್ತಾ ಲಂಬೋದರನು ಅವನಿಗೆ ದುಡ್ಡನ್ನು ಕೊಟ್ಟು ಅಲ್ಲಿಂದ ಟಾಂಗಾದಲ್ಲಿ ಹೊರಡುತ್ತಾನೆ. ಇದನ್ನು ನೋಡಿ ದಿನೇಶನು ಹೀಗೆ ಹೇಳುತ್ತಾನೆ, ನನ್ನ ಗಣೇಶಪ್ಪ ನಿಮ್ಮನ್ನು ಕಾಪಾಡ್ಲಿ ಸೇಟು. ಗಣೇಶನ ಈ ಚಮತ್ಕಾರವನ್ನು ನೋಡಿ ಅವನಿಗೆ ಬಹಳ ಖುಷಿಯಾಗುತ್ತದೆ. ಆದರೆ ಶ್ಯಾಮನಿಗೆ ರೋಮವು ಕುದಿಯುತ್ತಿರುತ್ತದೆ. ಇದೊಂದು ರಹಸ್ಯವಾದ ವಿಷಯ ತರ ಕಾಣಿಸ್ತಾ ಇದೆಯಲ್ಲ ನಂಗೆ. ಆ ಸೇಟು ನನ್ನ ಹತ್ರ ಏನಕ್ಕೆ ಬಂದಿಲ್ಲ? ಎಲ್ಲಾ ಪಾನಿಪುರನ್ನು ಅವನ ಹತ್ರನೇ ತಗೊಂಡ್ಬಿಟ್ನಲ್ಲ. ಅವನಿಗೊಂದು ವಾರ ಆಗದೆ ಇರೋದು ಎಲ್ಲ ಆಗೋಯ್ತಲ್ಲ. ಅಂದಿನಿಂದ ಶ್ಯಾಮನು ದಿನೇಶನನ್ನು ಕಂಡಾಗ ಕೆಂಡ ಕಾರುತ್ತಿರುತ್ತಾನೆ. ಎಲ್ಲಾ ಗ್ರಾಹಕರು ದಿನೇಶನ ಬಳಿ ಹೋಗುತ್ತಿರುವುದನ್ನು ನೋಡುತ್ತಿರುತ್ತಾನೆ. ಯಾಕೆಂದರೆ ಅವನ ಅದೃಷ್ಟ ಚೆನ್ನಾಗಿರುತ್ತದೆ. ಎಲ್ಲರಿಗೂ ದಿನೇಶ್ ಮಾಡುವ ಪಾನಿಪುರಿ ಇಷ್ಟವಾಗಿರುತ್ತದೆ.
ನೀವಂತೂ ತುಂಬಾ ರುಚಿಯಾದ ಪಾನಿಪುರಿ ಮಾಡ್ಕೊಡ್ತೀರಾ ದಿನೇಶ್ ಅಣ್ಣ. ಹೌದು, ಇಂಥ ಪಾನಿಪುರಿ ಯಾರು ಮಾಡಲ್ಲ. ಇದನ್ನು ಕೇಳಿ ದಿನೇಶನು ಹೇಳುತ್ತಾನೆ, ಪಾನಿಪುರಿನ ನಮ್ಮ ಶ್ಯಾಮಣ್ಣನು ತುಂಬಾ ಚೆನ್ನಾಗಿ ಮಾಡ್ತಾನೆ ಅಣ್ಣ. ಹೇಳಿ ಮಾಡ್ತದಾ ಇಲ್ವಾ? ಅಯ್ಯೋ, ಅವ್ನ್ ಪಾನಿಪುರಿ ಬಗ್ಗೆ ಈ ವಿಷಯ ಎತ್ಬೇಡಪ್ಪ. ಅವನ್ನೆಲ್ಲ ಮಾಡೋದ್ರಲ್ಲಿ ನಕಲಿ ಎಣ್ಣೆಲಿ. ಅವ್ನ್ ಪಾನಿಪುರಿ ತಿನ್ಬಿಟ್ರೆ ಹೊಟ್ಟೆ ಎಲ್ಲ ಉರಿದೋಗುತ್ತೆ. ಬಾತ್ರೂಮ್ ಹೋಗಿ 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 ಸುಸ್ತಾಗ್ಬಿಡ್ತೀನಿ. ಇದನ್ನು ಕೇಳಿದ ಶ್ಯಾಮನಿಗೆ ಮೈಯೆಲ್ಲ ಉರಿಯುತ್ತದೆ. ಆದರೂ ಅವನು ಸುಮ್ಮನಿರುತ್ತಾನೆ. ಮನಸ್ಸಿಗೆ ಬಂದ ಹಾಗೆ ಕೆಟ್ಟದಾಗಿ ರಮಣನನ್ನು ಬೈಯುತ್ತಿರುತ್ತಾನೆ. ಅಯ್ಯೋ ಮುದಿ ಗೂಬೆ, ನಿಂದು ಬರ್ತಾ ಬರ್ತಾ ಜಾಸ್ತಿ ಆಯ್ತು. ಒಂದ್ ಒದ್ರೆ ನೀನು, ಅವಾಗ ಗೊತ್ತಾಗುತ್ತೆ ನೀನು ಯಾವ ಹತ್ರ ಪಾನಿಪುರಿ ತಿಂತೀಯ ಅಂತ. ಒಂದು ದಿನ ಆ ಬಜಾರಿಗೆ ಧನುಷ್ ಬರುತ್ತಾನೆ. ಧನುಷ್ಗೆ ವಿಧ ವಿಧವಾದ ಅಡುಗೆಗಳನ್ನು ಮಾಡಿಸುವ ಶೋಕಿ ಇರುತ್ತದೆ. ಅವನು ಪ್ರತಿ ವರ್ಷವೂ ಇದೇ ರೀತಿ ಸ್ಪರ್ಧೆ ಮಾಡುತ್ತಾನೆ. ಈ ಬಾರಿ ಧನುಷ್ ಅತಿ ದೊಡ್ಡದಾದಂತ ಪಾನಿಪುರಿಯನ್ನು ಮಾಡಲು ಯೋಚಿಸುತ್ತಾನೆ. ಇದಕ್ಕಾಗಿ ಆ ಊರಿನ ಜನರೆಲ್ಲರನ್ನು ಕರೆದು ಹೀಗೆ ಹೇಳುತ್ತಾನೆ, ಕೇಳಿ, ಎಲ್ಲ ಧ್ಯಾನ ಇಟ್ಟು ಕೇಳಿ. ಈ ಸಂಡೆ ನನ್ನ ಮಗನ ಬರ್ತ್ಡೇ ಆದ್ದರಿಂದ ನಾನು ದೊಡ್ಡ ಪಾನಿಪುರಿ ತಿನ್ನುವ ಕಾಂಪಿಟೇಷನ್ ಮಾಡ್ತಾ ಇದ್ದೀನಿ. ಯಾವ ವ್ಯಕ್ತಿ ಆ ದೊಡ್ಡ ಪಾನಿಪುರಿನ ತಿಂತಾನೋ ಅವನಿಗೆ ನಾನು 5 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ. ಇದನ್ನು ಕೇಳಿದ ಊರಿನ ಜನರೆಲ್ಲರೂ ಆ ಪಾನಿಪುರಿಯನ್ನು ತಿನ್ನಲು ಮುಂದಾಗುತ್ತಾರೆ. ಇವನ ಈ ಸ್ಥಿತಿಯನ್ನು ನೋಡಿ ದಿನೇಶನು ಹೇಳುತ್ತಾನೆ, ಅಷ್ಟು ದೊಡ್ಡ ಪಾನಿಪುರಿನ ಯಾರು ತಿನ್ನಕ್ಕಾಗಲ್ಲ. ನೋಡೋಣ ಸೇಟು ದುಡ್ಡು ಹಾಗೇ ಇರುತ್ತೆ ಅಂತ. ಸೇಟು ಬಹಳ ಬುದ್ಧಿವಂತ ದಿನೇಶ. ಅವನಿಗೂ ಗೊತ್ತಿದೆ ಅಷ್ಟು ದೊಡ್ಡ ಪಾನಿಪುರಿ ಯಾರು ತಿನ್ನಲ್ಲ ಅಂತ. ಅದಕ್ಕೆ ಅವನು ಕಾಂಪಿಟೇಷನ್ ಇಟ್ಟಿರೋದು. ಅಂದಿನಿಂದ ಎಲ್ಲರೂ ಕೂಡ ದೊಡ್ಡ ಪಾನಿಪುರಿಯನ್ನು ತಿನ್ನುವ ಪ್ರಾಕ್ಟೀಸ್ ಮಾಡುತ್ತಿರುತ್ತಾರೆ. ಶ್ಯಾಮ್ ಮತ್ತು ದಿನೇಶನು ಪಾನಿಪುರಿಯನ್ನು ತಿನ್ನುವ ಜನರನ್ನು ನೋಡುತ್ತಿರುತ್ತಾರೆ. ಅಯ್ಯೋ ದಿನೇಶಣ್ಣ, ಇನ್ನೂ ದೊಡ್ಡ ಸೈಜ್ ಪಾನಿಪುರಿ ಮಾಡತ್ತಾನೆ. ಸೇಟು ಪಾನಿಪುರಿ ಇದಕ್ಕಿಂತ ದೊಡ್ಡದಾಗೇ ಇರುತ್ತೆ. ಸರಿ ಅಮರಣ್ಣ, ಇದನ್ನ ತಗೊಳ್ಳಿ, ಇದಕ್ಕಿಂತ ದೊಡ್ಡ ಪಾನಿಪುರಿ. ಸರಿ, ಇದನ್ನೇ ತಿಂದು ನೋಡ್ತೀನಿ. ಇದನ್ನು ಕೇಳಿದ ಅಮರ್ ದೊಡ್ಡ ಪಾನಿಪುರಿಯನ್ನು ತಿನ್ನುವ ಸಾಹಸ ಮಾಡುತ್ತಾನೆ. ಆದರೆ ತಿನ್ನುವಷ್ಟರಲ್ಲಿ ಆ ಪಾನಿಪುರಿ ಅವನ ಬಾಯಿಂದ ಕೆಳಕ್ಕೆ ಬೀಳುತ್ತದೆ. ಪಾನಿಪುರಿಯ ಪೂರ್ತಿ ಪಾನಿ ಅವನ ಬಟ್ಟೆಯ ಮೇಲೆ ಬೀಳುತ್ತದೆ. ನಿನ್ ಕೈಯಲ್ಲಿ ಆಗಿಲ್ವಾ? ನಿನ್ ಕೈಯಲ್ಲಿ ಆಗಲ್ಲ ಬಿಡು. ಅಷ್ಟು ದೊಡ್ಡ ಪಾನಿಪುರಿ ತಿನ್ನೋದು ಏನ್ ಸುಲಭದ ಕೆಲ್ಸನಾ? ನೀನ್ ಸರಿಯಾಗಿ ಹೇಳಿದೆ ತಾತ. ಗ್ರಾಮದಲ್ಲಿರುವ ಎಲ್ಲಾ ದೊಡ್ಡವರು, ವಯಸ್ಕರರು, ಮುದುಕರು, ಮಹಿಳೆಯರು ಆ ದೊಡ್ಡ ಪಾನಿಪುರಿಯನ್ನು ತಿನ್ನುವ ಪ್ರಾಕ್ಟೀಸ್ ಮಾಡುತ್ತಿರುತ್ತಾರೆ. ಆದರೆ ಸ್ಪರ್ಧೆಯನ್ನು ಗೆಲ್ಲುವ ಮನಸ್ಸು ಯಾರಿಗೂ ಇರಲಿಲ್ಲ. ಭಾನುವಾರ ಗ್ರಾಮದ ಜನರೆಲ್ಲರೂ ಗ್ರಾಮದ ಮಧ್ಯಭಾಗಕ್ಕೆ ಬರುತ್ತಾರೆ. ಒಬ್ಬೊಬ್ಬರಾಗಿಯೇ ಬಂದು ಆ ದೊಡ್ಡ ಪಾನಿಪುರಿಯನ್ನು ತಿನ್ನುವ ಸಾಹಸವನ್ನು ಮಾಡುತ್ತಿರುತ್ತಾರೆ. ಆದರೆ ಯಾರೂ ಕೂಡ ಇದರಲ್ಲಿ ಉತ್ತೀರ್ಣರಾಗುವುದಿಲ್ಲ. ಇದನ್ನು ನೋಡಿದ ಶ್ಯಾಮನು ಆ ಬಡ ದಿನೇಶ್ಗೆ ಅವಮಾನ ಮಾಡಲು ಮುಂದಾಗುತ್ತಾನೆ. ಆಗ ಶ್ಯಾಮನು ಧನುಷ್ ಬಳಿ ಬಂದು ಹೇಳುತ್ತಾನೆ, ಇಷ್ಟು ದೊಡ್ಡ ಪಾನಿಪುರಿನ ದಿನೇಶನ್ ಗಣೇಶ ಮಾತ್ರ ತಿನ್ನಕ್ ಸಾಧ್ಯ. ದಿನೇಶ ದಿನಾನು ಗಣೇಶನ್ಗೆ ಇಷ್ಟು ದೊಡ್ಡ ಪಾನಿಪುರಿನ ತಿನ್ನಿಸ್ತಾನೆ. ಏನಂದೆ? ಗಣೇಶನ್ಗೆ ದಿನೇಶ ಪಾನಿಪುರಿ ತಿನ್ನಿಸ್ತಾನ? ಏನ್ ದಿನೇಶ ಹುಚ್ಚ ಆಗ್ಬಿಟ್ಟಿದಾನ? ಧನುಷ್ ಈ ರೀತಿ ನಗುತ್ತಿರುವುದನ್ನು ನೋಡಿ ದಿನೇಶ್ ಧನುಷ್ಗೆ ಹೀಗೆ ಹೇಳುತ್ತಾನೆ, ಹೌದು, ನಾನು ಗಣೇಶಪ್ಪನ್ಗೆ ದೊಡ್ಡ ಪಾನಿಪುರಿನೇ ತಿನ್ನಿಸ್ತೀನಿ. ಇನ್ನೂ ಬೇಕು ಅಂದ್ರೆ ಇನ್ನೂ ದೊಡ್ಡ ಪಾನಿಪುರಿನೇ ತಿನ್ನಿಸ್ತೀನಿ. ಮತ್ತೆ ಕೂಗು ನೀನು ಗಣೇಶನ್ನ, ತಿನ್ಲಿ ನನ್ ಮುಂದೆ. ಇನ್ನೂ ದೊಡ್ಡದ್ ಬೇಕಾದ್ರೆ ತಿನ್ಸೋಣ. ಅಯ್ಯೋ ಮೂರ್ಖ. ಇದನ್ನು ಹೇಳುತ್ತಾ ಧನುಷ್ ನಗಲಾರಂಭಿಸುತ್ತಾರೆ. ಶ್ಯಾಮನು ಮನಸ್ಸಿನಿಂದ ಖುಷಿಯಿಂದಲೇ ನಗುತ್ತಿರುತ್ತಾನೆ. ಅಯ್ಯೋ ಗೂಬೆ ದಿನೇಶ, ನೀನ್ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಸೇಟು ಹತ್ರ ನೀನ್ ಹೀಗೆ ಮಾತಾಡ್ತಾ ಇದೆಯಲ್ಲೋ. ನೋಡೋಣ ಇನ್ ಮುಂದೆ ನಿನ್ ಅಂಗಡಿಗೆ ಬಂದು ಯಾರು ಪಾನಿಪುರಿ ತಿಂತಾರೆ ಅಂತ. ಶ್ಯಾಮನು ಯೋಚನೆ ಮಾಡಿರಲಿಲ್ಲ ಅಲ್ಲಿ ಬಂದು ಒಂದು ಟಾಂಗ ನಿಲ್ಲುತ್ತದೆ ಎಂದು. ಮತ್ತು ಅಲ್ಲಿಂದ ಅದೇ ಲಂಬೋದರ ಆ ಟಾಂಗದಿಂದ ಇಳಿದು ಬರುತ್ತಾನೆ. ಅದೇ ಲಂಬೋದರ ಸೇಟ್, ನೀವಿಲ್ಲಿ ಹೇಗೆ? ನನಗೆ ಪಾನಿಪುರಿ ತಿನ್ನೋ ಆಸೆ ಆಗಿದೆ ದಿನೇಶ. ಆ ದೊಡ್ಡ ಪಾನಿಪುರಿನ ನಾನೇ ತಿಂತೀನಿ. ಆದ್ರೆ ಅದನ್ನ ತಿನ್ನೋದು ತುಂಬಾ ಕಷ್ಟ. ಆದ್ರೆ ನನಗೆ ಅದು ತುಂಬಾ ಸುಲಭ ದಿನೇಶ. ಲಂಬೋದರನ ಮಾತನ್ನು ಕೇಳಿದ ಧನುಷ್ ಹೀಗೆ ಹೇಳುತ್ತಾನೆ, ಅಕಸ್ಮಾತ್ ತಿಂದಿಲ್ಲ ಅಂದ್ರೆ 5 ಲಕ್ಷ ಜಾಗಕ್ಕೆ 10 ಲಕ್ಷ ಕೊಡ್ತೀನಿ ನಾನು. ಇದನ್ನು ಕೇಳಿದ ಧನುಷ್ಗೆ ಮನಸ್ಸಿನಲ್ಲಿ ನಾಚಿಕೆ ಆಗುತ್ತದೆ ಮತ್ತು ಅವನು ಯೋಚಿಸುತ್ತಾನೆ, ಅಷ್ಟು ದೊಡ್ಡ ಪಾನಿಪುರಿನ ಯಾರು ತಿನ್ನಿಲ್ಲ ಅಂದ್ಮೇಲೆ ಇವನ್ ತಿನ್ಬಿಡ್ತಾನ? ಇಲ್ಲ ನಾನು ಇನ್ನೂ ದೊಡ್ಡ ಶರತ್ ಹಾಕ್ಬಿಟ್ಟು ನಾನೇ ಲೂಟಿ ಮಾಡ್ತೀನಿ. ಇವ್ನು ನೋಡೋದು ನನಗಿಂತ ದೊಡ್ಡ ಸೇಟು ಇದ್ದಾಗಿದ್ದಾನೆ. ಏನ್ ಯೋಚನೆ ಮಾಡ್ತಾ ಇದ್ವಾ? ಲಂಬೋದರನ ಮಾತನ್ನು ಕೇಳಿ ಧನುಷ್ ಹೀಗೆ ಹೇಳುತ್ತಾನೆ, ನೀನ್ ಇದನ್ನೇನ ತಿನ್ಬಿಟ್ರೆ ನಾನು ನಿಂಗೆ 10 ಲಕ್ಷ ಕೊಡ್ತೀನಿ. ಅಕಸ್ಮಾತ್ ನೀನ್ ತಿನ್ನಿಲ್ಲ ಅಂದ್ರೆ ನೀನ್ ನನಗೆ 20 ಲಕ್ಷ ಕೊಡ್ತೀಯಾ? ಹೇಳು. ಓಕೆ ಡನ್. ಇದನ್ನು ಹೇಳುತ್ತಾ ಲಂಬೋದರನು ದೊಡ್ಡ ಪಾನಿಪುರಿಯ ಕಡೆಗೆ ಬರುತ್ತಾನೆ. ಅವನು ಪಾನಿಪುರಿಯ ಕಡೆಗೆ ಹೋಗುತ್ತಿದ್ದಂತೆಯೇ ಆ ಪಾನಿಪುರಿಯ ಗಾತ್ರ ಮತ್ತಷ್ಟು ದೊಡ್ಡದಾಗಿರುತ್ತದೆ ಮತ್ತು ಅದು ದೊಡ್ಡ ಪಾನಿಪುರಿ ಆಗಿರುತ್ತದೆ. ಆಗ ಲಂಬೋದರನು ಆ ಪಾನಿಪುರಿಯನ್ನು ಕೈಗೆತ್ತಿಕೊಂಡು ಒಂದೇ ಬಾರಿಗೆ ತಿನ್ನುತ್ತಾನೆ.
ಇದನ್ನು ನೋಡಿದ ಅಲ್ಲಿನ ಜನರು ಆಶ್ಚರ್ಯಗೊಂಡು ಅವನಿಗೆ ಜೈಕಾರ ಹಾಕುತ್ತಾರೆ. ಗೆದ್ಬಿಟ್ರು ಲಂಬೋದರ, ಗೆದ್ಬಿಟ್ರು ಲಂಬೋದರ ಗೆದ್ಬಿಟ್ರು. ಅಯ್ಯಯ್ಯೋ, ಇದರಿಂದ ದಿನೇಶನು ಬದುಕ್ಬಿಟ್ನಲ್ಲಪ್ಪ. ಲಂಬೋದರನು ಆ ಪಾನಿಪುರಿಯನ್ನು ತಿಂದು ದಿನೇಶ್ನ ಕಡೆಗೆ ನೋಡುತ್ತಾನೆ. ಆಗ ಮತ್ತೊಂದು ಚಮತ್ಕಾರ ಅಲ್ಲಿ ನಡೆಯುತ್ತದೆ. ದಿನೇಶ್ ಹಾಗೂ ಅವನ ಹೆಂಡತಿ ಆಶಾ ಮತ್ತು ಮಗಳಿಗೂ ಲಂಬೋದರ ಗಣೇಶನ ರೂಪದಲ್ಲಿ ಪ್ರತ್ಯಕ್ಷ ನೀಡುತ್ತಾನೆ. ಮೂರೂ ಜನರು ಕೈಯನ್ನು ಜೋಡಿಸಿ ಗಣೇಶನಿಗೆ ನಮಸ್ಕರಿಸುತ್ತಾರೆ. ಅಪ್ಪ ಗಣಪತಿ, ಅಪ್ಪ ಗಣೇಶ, ನಿನ್ನ ದರ್ಶನ ಮಾಡಿ ನಾವು ಧನ್ಯವಾದವು ತಂದೆ. ಜೈ ಗಣೇಶ, ಜೈ ವಿಘ್ನೇಶ್ವರ. ಗಣೇಶನಿಗೆ ಜಯವಾಗಲಿ, ಗಣೇಶನಿಗೆ ಜಯವಾಗಲಿ. ಆಗ ಧನುಷ್ ಏನನ್ನು ಮಾತನಾಡಲಾಗುವುದಿಲ್ಲ. ಆಗ ಲಂಬೋದರನಿಗೆ 10 ಲಕ್ಷ ರೂಪಾಯಿಗಳನ್ನು ಕೊಡುತ್ತಾನೆ. ಲಂಬೋದರನು ಆ ದುಡ್ಡನ್ನೆಲ್ಲ ಟಾಂಗದಲ್ಲಿಟ್ಟು ಮುಂದಕ್ಕೆ ಹೊರಡುತ್ತಾನೆ. ದಿನೇಶ್ ಹಾಗೂ ಅವನ ಕುಟುಂಬ ಒಳಗೆ ಬರುತ್ತಿದ್ದಂತೆಯೇ ಅವನಿಗೆ ಆ ಹಣ ಕಾಣಿಸುತ್ತದೆ. ಅದು ಗಣೇಶನ ಮೂರ್ತಿ ಎದುರಿಗೆ ಇರುತ್ತದೆ. ಅದನ್ನು ನೋಡುತ್ತಿದ್ದಂತೆಯೇ ದಿನೇಶ್ಗೆ ಗಣೇಶನ ಎಲ್ಲಾ ಪವಾಡಗಳು ಅರಿವಾಗುತ್ತದೆ. ಅಂದಿನಿಂದ ಅವನ ಎಲ್ಲಾ ಕಷ್ಟಗಳು ಪರಿಹಾರವಾದವು.